ಓಂ ಶಾಂತಿ. ನೀವು ಈಶ್ವರ್ಯ ಸೇವಾಧಾರಿ ಸತ್ಯವಾದ ರಕ್ಷಣಾ ಸೈನಿಕರಾಗಿದ್ದೀರಿ. ನೀವು ಎಲ್ಲರಿಗೆ ಶಾಂತಿಯ ರಕ್ಷಣೆ ನೀಡಬೇಕಾಗಿದೆ. ನೀವು ಮಕ್ಕಳಿಂದ ಯಾರಾದರೂ ಶಾಂತಿಯ ರಕ್ಷಣೆಯನ್ನು ಕೇಳಿದಾಗ ಅವರಿಗೆ ತಿಳಿಸಿಕೊಡಬೇಕು. ಈಗ ಇಲ್ಲಿಯೇ ನಿಮಗೆ ಶಾಂತಿ ಬೇಕೇ? ಆತ್ಮಕ್ಕೆ ಯಾವಾಗ ಶರೀರವಿರುವುದಿಲ್ಲವೋ ಆಗ ಶಾಂತವಾಗಿರುತ್ತದೆ. ಯಾರು ತಮ್ಮ ಆತ್ಮವನ್ನು ನೋಡಿಲ್ಲ, ಕೇವಲ ಆತ್ಮವೆಂಬುದನ್ನಷ್ಟೇ ತಿಳಿದುಕೊಂಡಿರುತ್ತಾರೆ. ಪರಮಾತ್ಮನೆಂದು ಹೇಳುತ್ತಾರೆ, ಆದರೆ ಅವರನ್ನು ಯಾರೂ ನೋಡಿಲ್ಲ. ಆತ್ಮವು ಒಂದು ಶರೀರವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತದೆ. ವಾಸ್ತವದಲ್ಲಿ 84 ಜನ್ಮಗಳಿದೆ. ಆದರೆ ಯಾವ ಆತ್ಮಗಳು ಎಷ್ಟು ಜನ್ಮಗಳನ್ನು ತೆಗೆದುಕೊಳ್ಳುತ್ತಾರೆ ಎಂಬುದನ್ನು ಸಹ ಅರಿತುಕೊಂಡಿಲ್ಲ. ಆತ್ಮ ಅದು ಹೇಗಿದೆ? ಆತ್ಮವು ಎಲ್ಲಿಂದ ಬರುತ್ತದೆ? ಹೇಗೆ ಜನ್ಮ ತೆಗೆದುಕೊಳ್ಳುತ್ತದೆ? ಹೇಗೆ ಇಷ್ಟು ಸೂಕ್ಷ್ಮ ಆತ್ಮದಲ್ಲಿ 84 ಜನ್ಮಗಳ ಪಾತ್ರವು ತುಂಬಲ್ಪಟ್ಟಿದೆ? ಮಕ್ಕಳಿಗೆ ಮೊದಲ ಈ ನಿಶ್ಚಯವಿರಬೇಕು, ಇವರ ಸರ್ವರ ತಂದೆಯಾಗಿದ್ದಾರೆ. ಇವರೇ ಸರ್ವರ ಸದ್ಗತಿ ಮಾಡುತ್ತಾರೆ. ಸರ್ವರಿಗಾಗಿ ವಿದ್ಯೆಯನ್ನು ಓದಿಸುತ್ತಾರೆ. ಸರ್ವರನ್ನು ಮುಕ್ತಿಧಾಮಕ್ಕೆ ಕರೆದುಕೊಂಡು ಹೋಗುತ್ತಾರೆ. ನೀವು ಈ ವಿದ್ಯೆಯನ್ನು ಓದಿ ಹೋಗಿ ಸಿಂಹಾಸನದಲ್ಲಿ ಕುಳಿತುಕೊಳ್ಳುತ್ತೀರಿ. ಉಳಿದವರೆಲ್ಲರೂ ಮುಕ್ತಿಧಾಮಕ್ಕೆ ಕರೆದುಕೊಂಡು ಹೋಗುತ್ತೇನೆ. ಸತ್ಯುಗದಲ್ಲಿ ಈ ಅನೇಕ ಧರ್ಮಗಳಿರುವುದಿಲ್ಲ. ತಂದೆಯ ಆತ್ಮಿಕ ಶಿಕ್ಷಕನಾಗಿ ಓದಿಸುತ್ತಾರೆ. ಓದಿದ್ದು ಪೂರ್ಣ ಆದಾಗ ಮತ್ತೆ ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ. ಈಗ ಮತ್ತೆ ಎಲ್ಲ ಜನ್ಮಗಳ ಅಂತ್ಯದಲ್ಲಿ ತಂದು ತಲುಪಿದ್ದೀರಿ. ಮನುಷ್ಯರಿಗೆಂದು ತಂದೆ ಶಿಕ್ಷಕ ಸದ್ಗುರುವೆಂದು ಹೇಳಲಾಗುವುದಿಲ್ಲ. ಗುರುವಿಗೆ ಎಂದಾದರೂ ತಂದೆ ಅಥವಾ ಶಿಕ್ಷಕರೆಂದು ಹೇಳುತ್ತಾರೆಯೇ? ನಿಮ್ಮಲ್ಲಿಯೂ ಬಹಳ ತಿಳಿಸಿಕೊಡುವ ಬಹಳ ಯುಕ್ತಿ ಇರಬೇಕು. ಯಾವಾಗ ಪರೀಕ್ಷೆಯ ಫಲಿತಾಂಶವು ಹೊರಬರುವುದೋ ಆಗ ನಿಮಗೆ ತಾನಾಗಿಯೇ ಸಾಕ್ಷಾತ್ಕಾರವಾಗುವುದು. ಆಗ ನೀವು ಶ್ರೀಮತದ ಅನುಸಾರ ನಡೆಯಲಿಲ್ಲವೆಂದು ಪಶ್ಚಾತ್ತಾಪವಾಗುತ್ತದೆ. ದಿವ್ಯ ದೃಷ್ಟಿಯಿಂದ ಮತ್ತು ಮನೆ ಹಾಗೂ ಸ್ವರ್ಗವನ್ನು ನೋಡಬಹುದಾಗಿದೆ. ಮನ್ಮನಾಭವದ ಮಧ್ಯಾಜೀಭವ ಎಂದರೆ ತಂದೆ ಮತ್ತು ವಿಷ್ಣುಪುರಿಯನ್ನು ನೆನಪು ಮಾಡಿ. ನಿಮ್ಮ ಗುರಿ ಧ್ಯೇಯವೇ ಇದಾಗಿದೆ. ಮೂಲ ವತನದಲ್ಲಂತೂ ಮನುಷ್ಯರು ಇರುವುದಿಲ್ಲ. ಇಲ್ಲಿ ಮನುಷ್ಯ ಸೃಷ್ಟಿ ಇದೆ. ಮನುಷ್ಯರೇ ತಮೋ ಪ್ರಧಾನ ಮತ್ತು ಸತೋ ಪ್ರಧಾನರಾಗುತ್ತಾರೆ. ಮತ್ಯಾವುದೇ ಧರ್ಮದವರಿಗೆ ಬ್ರಾಹ್ಮಣ ವಂಶಿ ಮತ್ತು ಸೂರ್ಯವಂಶಿ ಎಂದು ಹೇಳುವುದಿಲ್ಲ. ಇಡೀ ವೃಕ್ಷ ಸತೋ ಪ್ರಧಾನವಾಗಲು ಸಾಧ್ಯವೇ? ಹೊಸ ವೃಕ್ಷದಲ್ಲಿ ಕೇವಲ ದೇವಿ ದೇವತೆ ಧರ್ಮದವರೇ ಇರುತ್ತಾರೆ. ನಿಮಗೆ ಓದಿಸುವವರು ಜ್ಞಾನಸಾಗರನಾಗಿದ್ದಾರೆ. ಅವರೇ ಪತಿತ ಪಾವನ ಸರ್ವರ ಸದ್ಗತಿದಾತನಾಗಿದ್ದಾರೆ. ಜ್ಞಾನವನ್ನು ಅಜ್ಞಾನಿಗಳಿಗೆ ಕೊಡಲಾಗುತ್ತದೆ. ಇದರಿಂದ ನೀವು ದೇವಿ ದೇವತೆಗಳಾಗಿ ಬಿಡುತ್ತೀರಿ. ತಂದೆಯೇ ಬಂದು ಎಲ್ಲರನ್ನೂ ಧನಿಕರನ್ನಾಗಿ ಮಾಡುತ್ತಾರೆ, ಅರ್ಥಾತ್ ಮಾಲೀಕನ ಮಕ್ಕಳನ್ನಾಗಿ ಮಾಡುತ್ತಾರೆ. ಮಾಲೀಕನು ಬಂದು ಎಲ್ಲರ ಜಗಳ ಕಲಹಗಳನ್ನು ಕಳೆಯುತ್ತಾರೆ. ಸತ್ಯುಗದಲ್ಲಿ ಅಕಾಲ ಮೃತ್ಯು ಇರುವುದೇ ಇಲ್ಲ. ಒಂದು ಸಮಯದಲ್ಲಿ ಒಂದು ಶರೀರವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತಾರೆ. ಖುಷಿಯಿಂದ ಶರೀರವನ್ನು ಬಿಟ್ಟು ಬಿಡುತ್ತಾರೆ. ನೀವೇ ಪೂಜ್ಯ ದೇವತೆಗಳಾಗಿದ್ದೀರಿ, ನಂತರ ಪೂಜಾರಿಗಳಾಗುತ್ತೀರಿ. ಭಗವಂತನು ತಾನೇ ಪೂಜ್ಯ, ತಾನೇ ಪೂಜಾರಿಯಾಗಲು ಸಾಧ್ಯವೇ? ನಾಟಕದಲ್ಲಿ ತಂದೆಯ ಪಾತ್ರವೇ ಬೇರೆಯಾಗಿದೆ. ಪಂಚತತ್ವಗಳಿಂದಾದ ಈ ಶರೀರವನ್ನು ನೋಡುತ್ತಿದ್ದರೂ ತಂದೆಯನ್ನು ನೆನಪು ಮಾಡಬೇಕಾಗಿದೆ. ಯಾವುದೇ ದೇಹಧಾರಿಗಳೊಂದಿಗೆ ಸೆಳೆತವನ್ನಿಡಬಾರದು. ಯಾವುದೇ ವಿಕರ್ಮ ಮಾಡಬಾರದಾಗಿದೆ. ಈ ಮಾಡಲ್ಪಟ್ಟ ನಾಟಕದಲ್ಲಿ ಪ್ರತಿಯೊಂದು ಆತ್ಮಕ್ಕೆ ಅನಾದಿ ಪಾತ್ರವಿದೆ. ಆತ್ಮ ಒಂದು ಶರೀರವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತದೆ. ಆದ್ದರಿಂದ ಶರೀರವನ್ನು ಬಿಡುವಾಗ ಚಿಂತೆ ಮಾಡಬಾರದು. ಮೋಹಾಜೀತರಾಗಬೇಕಾಗಿದೆ. ಸಂಪೂರ್ಣ ಆಹುತಿಯ ಮೂಲಕ ಪರಿವರ್ತನಾ ಸಮಾರೋಹ ಆಚರಿಸುವವರೇ ದೃಢ ಸಂಕಲ್ಪಧಾರಿ ಭವ. ಸಂಕಲ್ಪದ ಮೂಲಕ ತ್ಯಜಿಸಿರುವಂತಹ ಕೆಲಸಕ್ಕೆ ಭಾರದ ವಸ್ತುವನ್ನು ಮತ್ತೆ ಸಂಕಲ್ಪದಲ್ಲಿಯೂ ಸ್ವೀಕಾರ ಮಾಡಬಾರದು. ಸತ್ಯವಾದ ವಜ್ರವಾಗಿ ತಮ್ಮ ಪ್ರಕಂಪನಗಳ ಹೊಳಪನ್ನು ವಿಶ್ವಕ್ಕೆ ಹರಡಿ. ಓಂ ಶಾಂತಿ. 21 ಜನ್ಮಕ್ಕಾಗಿ 21 ಪರಮಾತ್ಮನ ಮಹಾವಾಕ್ಯವನ್ನು ಆಲಿಸಿ ತಮ್ಮದೇ ಆದಂಥ ಈ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ.